ಬರ್ಲಿ ಚಡ್ಡಿ ಹರ್ಕೊಂಡ್ಬಿಡ್ಲಿ ಚಡ್ಡಿ ಕಟ್ಟಲಿ ಬಿಡ್ಲಿ ಅಲ್ಲ ಯಾರ ಮನೆ ಬಂದ ದಗ್ಗ ದಗ್ಗ ಅಂತ ಹೇಳ್ಕೊಂತ ಹೊಂಟಿಲ್ಲ ಯಾರು ಹೊಡ್ಯಾಕ್ ಬರ್ತಿಲ್ಲ ನೀನ್ ನೋಡಿ ಗಿಡ ಹೊಡ್ಸ್ಕೊತೇನ್ಲೇ ಹುಡುಗಿ ಮೊದಲ ಹೇಳ್ಬಾರ್ದಿತ್ತೇನ ನೀ ಹೊಡಿತೀನಿ ಅಂದ್ರೆ ನಾವು ಹೊಡಸೋನಕ್ ರೆಡಿನ ನೀವ್ ಹೊಡಿಸ್ಕೊಳಕ್ ರೆಡಿ ಅಂದ್ರೆ ನಾನು ಹೊಡ್ಯಾಕ ರೆಡಿ ಏನ ತಲಿ ನೀ ಹಂಗತ್ತೆ ಹೊಡಿತೀನಿ ಅಂತ ಸನಕ್ ಬಂದ್ರೆ ನಮ್ಮ ಅಪ್ಪ ಸುಮ್ ಬಿಡ್ತಾರ ಅಂತ ತಿಳ್ಕೊಂಡೇನ ನಮ್ಮ ಅಪ್ಪ ಮೊದಲ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಿನ್ನ ಕಾಲು ಮುರಿದ ಫೋನ್ ಆಡ್ತಾನ ತಿಳ್ಕೊ ಅಯ್ಯಯ್ಯೋ ಮದ್ರಂಗಿ ನನ್ನ ಸ್ಟೀಲ್ ಬಾಡಿ ಏನಾರ ಮುಕ್ಕಾದ್ರ ನೀ ಅದಿಲ್ಲ ನಮ್ಮ ಊರಾಗ ಫೇಮಸ್ ನರ್ಸ್ ಬಾಯಿ ಟ್ರೀಟ್ಮೆಂಟ್ ಕೊಡಾಕ ಅದು ಹೋಗ್ಬಿಡು ಒಂದ್ ಗುಳಿಗೆ ನುಂಗಿದ್ರ ಎಷ್ಟು ತಾಸು ನಿದ್ದೆ ಮಾಡ್ಬೋದು 1 ತಾಸು ಯಾಕ ಒಂದ್ ಗುಳಿಗೆ ನುಂಗಿದ್ರ 1 ತಾಸ ಆದ್ರ 6 ಗುಳಿಗೆ ನುಂಗಿದ್ರ 6 ತಾಸ ಆದ್ರ 6 ಗುಳಿಗೆ ರೊಕ್ಕ ನಾ ಕೊಡ್ತಾನೆ ಹೆಂಗಾರ ಮಾಡಿ ನಿಮ್ಮ ಅಪ್ಪನ ನುಂಗಿಸಿ ಬಾ ಯಾಕಂತ ಕೇಳ್ತೇನೆ ಹುಡುಗಿ ನನಗಂತರೂ ಸಾಕ ಹೋಗೈತೆ ನಿಮ್ಮ ಅಪ್ಪನ ಕಾಟ ನಾ ಎಲ್ಲಿ ಆದ್ರೂ ನಾನು ಬೆನ್ನ ಹತ್ತಾನ ಸಂಡಾಸ್ ಹೋದಾಗ ಹಂಗ ಬೆನ್ನ ಹತ್ತಲ್ಲ ಹಂಗ ಬೆನ್ನ ಹತ್ತಾನ ಒಳ್ಳೆ ಹುಡುಗಿ ಅಲ್ಲ ಅಷ್ಟಗಳಿಗೆ ನಿಂಗೆ ನಮ್ಮ ಅಪ್ಪ ಸಿಡದ ಶೆಕ್ಕಿಯಾಗಿ ನೆಲಕ್ಕೆ ಬಿದ್ದು ಡಬ್ಬಾಗಿ ಕೆಂಕೆ ಕುಡು ಬಾರಿಸಿ ಇದೊಂದು ಉಪಕಾರ ನನಗೆ ಮಾಡ್ಬೇಡ ನಾನು ಹಿಂದೆ ಯಾರು ಬೆನ್ ಬರ್ಲಾರ ಮಾಡ್ಬಿಡ್ತೀನಿ ಒಳ್ಳೆ ಹುಡುಗಿ ಅದಲ್ಲೇ ಹಣಿಮೆ ಹಂಗಾದ್ರೆ ನಿಮ್ಮ ಅಪ್ಪನ ಹಿಂಗ ಸಾಯ ಹೊಡೆದು ಬಂದೀವಿ ನೀ ನಮ್ಮ ಅಪ್ಪ ನನ್ನ ಮಗನ ಲವ್ ಸ್ಟೋರಿಗೆ ಅಡ್ಡ ಬರುತ್ತೆ ಮುಂದೆ ಸೊಸಿ ಕೈಲಿ ರೊಟ್ಟಿ ತಿಂದು ತಿಳಿಸ್ಕೊ ಬರುತ್ತೇಳಿ ಸ್ವಚ್ಛ ಸರ್ಗ ಕಂಡನ ಹುಡುಗಿ ಹೌದಾ ಹಂಗ ತಗೋ ಈ ಪ್ಯಾಕೆಟ್ ಅಲ್ಲಿ ಹುಡುಗಿ ಹಂಗ್ಯಾ ಕೊಡತ್ತಿ ಕಾಂಡಮ್ ಪ್ಯಾಕೆಟ್ ಕೊಟ್ಟಂಗ ಅಯ್ಯೋ ಮನೆ ನೀ ಏನ್ ಹೇಳಿದ್ದೆ ನನಗ ಕೈ ಕಾಲು ಹರಿಯಕತ್ತಾವು ನನಗೆ ಎಲ್ಲಿ ಬೇಕಲ್ಲಿ ಬಗ್ಗ ಹರಿಯಕತ್ತ ಅಂದಿಲ್ಲ ಅದಕ್ಕೆ ಇದನ್ನ ತಗೋ ಎಲ್ಲ ತಣ್ಣಗಾಗ ಅದನ್ನ ತಗೋ 1 ತಾಸು ತಗೊಂಡೆಲ್ಲ ಎಲ್ಲ ಬರೀ ಆಗತ್ತ ಹೌದು ನಿಂಗೆ ಹೊಡ್ಯಾಕ್ ಬರ್ತತನ ಏನದು ಹೊಡ್ಯಾಕ್ ಬರುದು ಅದರಿ ಗಾಡಿ ಹೊಡ್ಯಾಕ್ ಬರ್ತಾನ ಅಂತ ಕೇಳಿದೆ ಗಾಡಿ ಹೊಡ್ಯಾಕ್ ಬರ್ತೈತೆ ನಾ ಗಾಡಿ ಹೊಡ್ಯಾಕ್ ಹತ್ತಿನಂದ್ರ ಎಡ್ ಲೈಟ್ ಹಚ್ ಗೇರ್ ಹಾಕಿ ಹೊಡ್ಯಾಕ್ ಹತ್ತಿದ್ನಂದ್ರ 1,000 ಹೊಡೆದಿತ್ತ ನನ್ನ ಕರ್ತಕ್ ಗಾಡಿ ವೈ ವೈ ಅನ್ಕೊಂಡು ಹುಡುಗಿ ನಿಂದು ಯಾಕೆ ಗಾಡಿ ಹೀಟ್ ಆಗಿ 1,000 ಇಟ್ಟ ಗಿರ್ನಾಗ ಇಟ್ಟ ಹೆಂಗ್ ಖಾಲಿಯಾಗಿ ಗಿರ್ನಿ ವೈ ವೈ ಒದರ್ತಲ ನನ್ನ ಗಾಡಿ ಹೀಟ್ ಆಗಿ ವೈ ವೈ ಒದರ್ತ ನೋಡ ರೀ ನಮ್ದು ಐತಿ ಹೊಡ್ಯಾಕ್ ಬರ್ರಿ ನಾ ಹೊಡ್ಯಾಕ್ ಬರ್ತಿಲ್ಲ ನೀನ್ ಅಬ್ಸೆನ್ಸ್ ಕೊಟ್ರ ನಿನ್ನ ಆಂಬುಲೆನ್ಸ್ ಟೈರ್ ನಾನ ನೋಡ ಅದೇ 9 ತಡ್ಕೋ ನಮ್ದು ಆಂಬುಲೆನ್ಸ್ ಹೊಸಾದೈತಿ ಇನ್ನು ಯಾರ ಕೈಯಾಗೂ ಕೊಟ್ಟಿಲ್ಲ ನೀ ಏನ್ರ ಹೋದೇನ್ ಫಿಕ್ಸ್ ನಮ್ಮ ಆಂಬುಲೆನ್ಸ್ ನಿನ್ನ ಬರ್ತದ ನಿನ್ನ ಗಾಡಿ ಹೊಸಾದಿದ್ರೆ ಏನಾತ್ ಬಿಡ್ಲಿ ನಾ ಅದನ್ನ ಆಗಾಗ ಆಯಿಲ್ ಚೇಂಜ್ ಮಾಡಿ ಆಗಾಗ ಗಿರ್ ಸೇರಿಸಿ ಹೊಡ್ಯಾಕ್ ಹತ್ತಿದ್ನಂದ್ರ ಎಲ್ಲ ಸಣ್ಣ ಹಾಕ ನೋಡ
ಬರಾಕತ್ತಾನ ಮಾಮ ಹೌದಾ ಏನು ಅಂದ ಚಲೋ ಮಾಡಿ ಆ ಮಾಮ ಬರುಕ ಮತ್ ಬಾಂಧವರ ಅರ್ಥ ನಡೆಸ್ಬಿಡ್ತಾನವ ಏನು ಅಂದ ಬಂತಲ್ಲ ಜಾತರಿ ಗೆಳತಿ ನನ್ನ ಭಾಗ್ಯದ ಕೂಡಿದ ಪ್ರೀತಿ ಬಂತಲ್ಲ ಮಾಮ ರೆಡಿ ಆಗ್ಯಾನ ಹೋಗಿ ಇದ್ರಾಗ ನಡು ಬರ್ತಾನ ಮಾಮ ಯಾರು ಇನ್ನೊಂದ ಬಡಿ 9 ಹಂಗಾತ ಬಿಸಲಾಗ ಮಳೆಯಾತು ಮದಲಂಗಿ ಈ ಪಟ್ಟ ಔಷಧಿ ಮಾಯಾತು ಏನ್ ಹಾಡಕತ್ತೀವೋ ನೀನು ನೀ ಹಾಡಕತ್ತಿದೇನ ಕೆಳಕತ್ರ ಮುಂದ ಕುಂತ ಹುಡುಗಿ ಮುದುಕಿಯರ ಬಂದ ಹಕ್ಕ ಮದ್ರಂಗಿ ನಾ ಹಾಡಿದ ಹಾಡ ಅಷ್ಟು ಖರಾಬ್ ಐತಿ ಏನ್ ಮತ್ತೆ ಖರಾಬಲ್ಲ ಮುಂದ ಕುಂತು ಮಾಸ್ತರ್ ಕರೆದ್ರಾಗಿಡ್ಲು ಬೆಳೆದ್ರಾಗಿಡ್ಲು ಅಂತ ಹೇಳಿ ಲೆಕ್ಕ ಹಾಕತ್ತಾನ ಏನದು ಶೋ ಬೀಟ್ ಬೀಟ್ ಅದೆಲ್ಲ ಹೋಗ್ಲಿ ಮತ್ತೆ ಹೆಗ್ಲಿಗೆ ಬಾರ್ಕೋಲ್ ಹಾಕೊಂಡು ಎಲ್ಲಿಗೆ ನಿನ್ನ ಪಯ್ಯಾನ ಹೌದಲ್ಲಿ ಅಪ್ಪ ನಾನು ನಮ್ಮಂತ ರೈತರು ಮೈ ಮುರಿದ ಸಂಜೆ ತನ ದುಡಿದ್ರ ನಿಮ್ಮಂತ ಹೊಟ್ಟಿಗೆ ಕೂಳ ಇಲ್ಲ ಅಂದ್ರೆ ನಿಮ್ಮವ್ರು ನೀವು ಮಣ್ಣು ತಿನ್ನಬೇಕತ್ತ ಮಣ್ಣ ನಿಮ್ಮವ್ರು ನಮ್ಮೋ ನಿನಗೆ ಏನ್ ಮಾಡ್ಯಾರ ಪಿತೃಪಿ ಇಲ್ಲಿ ಕುದುರೆಗೆ ನಿಮ್ಮವ್ವ ಬಂದ ಕುದುರೆಗೆ ಮೇವು ಹಾಕ್ಯಾಳ ಹಾ ನೋಡಿಲೆ ನಮ್ಮ ರೈತ ಈ ದೇಶದ ಬೆನ್ನೆಲುಬು ಅಂತ ನಮಗೂ ಗೊತ್ತೈತಿ ಈಗ ಹೌದಲ್ಲ ಮತ್ತೆ ನಮಗೂ ಒಂದ್ ಐತಿ ಮಾಡ್ತಿ ಏನದ ಅದರಿ ಹೊಲ ಪಾಲ್ನಂಗ್ ಮಾಡ್ತಿದ್ರು ಅಂತ ಕೇಳಿದೆ ಪಾಲ್ನಂಗೆ ಯಾಕ ನನ್ನ ಮದರಂಗಿ ನೀ ಹೂ ಅಂದ್ರ ಶೆಟ್ಟಿ ಮಾಡ್ತಾನ ನಿಂದೆಲ್ಲ ನಾನ್ ತಿಳ್ಕೊಂಡ್ ಮಾಡ್ತಾನ ನಂದೆಲ್ಲ ನೀನ ಮಾಡಪ್ಪ ಒಟ್ಟು ಬೇರೆ ಯಾರಿಗೆ ಕೊಡಬೇಡ ನೀನು ಯಾರಿಗೆ ಕೊಟ್ರೆ ಹೊಡ್ಕೊಂಡ್ ಹೋಗ್ಬಿಡ್ತಾನೆ ಈ ಪರಿಸ್ಥಿತಿ ಈ ಕಲಿಯುಗದಾಗ ಹೌದು ಮತ್ತೆ ಮಾಡ್ಬೇಕ ಹೌದು ನೀನ ಮಾಡ್ಬೇಕು ಇಲ್ಲ ನಿನಗೆ ಇಲ್ಲಂಗ ಆಗತ್ತ ಮತ್ತೆ ಒಣ ತಾಟ್ ನೆಕ್ಬೇಕಾಗತ್ತ ನೀ ಕುತ್ಕೊಂಡ ಆಮೇಲೆ ಸಂಜಿಕ ಆ ತಳವಾರ ಹಣಮ ಒಜ್ಜೆಲ್ಲ ಯಾಟ್ ಕೌದ್ವಿ ಯಾಟ್ ಚಾದರ ಅವ್ನು ಹೊತ್ಕೊಂಡು ಡಬ್ಬ ಮಕ್ಕಳ್ಬೇಕತ್ತ ಮದ್ರಂಗಿ ಡಬ್ಬ ಮಕ್ಕೋಬೇಕು ಆರೋಗ್ಯಕ್ಕೆ ಒಳ್ಳೇದದು ಅದೆಲ್ಲ ಹೋಗ್ಬಿಡು ಆರೋಗ್ಯಕ್ಕೆ ಏನ್ ಒಳ್ಳೇದು ನೆಲ ಅನ್ನೋದು ಇಷ್ಟು ಕೂತ್ ಬೀಳತ್ತ
ಯಪ್ಪ ನಿಂದ ಎಂತ ಬರ್ರ ಇರ್ಬೇಕ ನಮ್ಮನೆ ಕೂತು ಬಿದ್ದತ ಅಂದ್ರ ಇದು ರೆಡ್ಡಿ ಕಂಬಾರ್ ಅಂತ ಹೋಗಿ ಕಂಬಾರ್ ರೇಟಿದಲ್ಲ ನಮ್ಮ ಊರಾಗ ಅವನ್ ತೆಸ್ ಹೋಗಿ ಕೆಪ್ಪಣದ ಅದು ಕೆಪ್ಪಣ ಸಾಲಿಲ್ಲ ಅಂತೇಳಿ ಅವನು ಸ್ಟೀಲಿನ ಮಾಡಿಸ್ಕೊಂಡ್ ಬಂದನ. ಸ್ಟೀಲಿನ ದಿನ ಉಪಯೋಗ ಇಲ್ಲ, ಕೆಬ್ಬಣ ಚಲೋ. ಕೆಪ್ಪಣ ಜಂಗ್ ಆತತ್ತೆ, ಸ್ಟೀಲಿಂದು ಜಂಗ್ ಹತ್ತಂಗಲ್ಲ. ಕೆಬ್ಬಣ ಜಂಗ್ ಹತ್ತಿದ್ರೆ ಏನಾಯ್ತು? ಎಣ್ಣೆ ಹಾಕಿ ಸಿಕ್ಕಿರ್ ಬಿಡುತ್ತ. ಜಂಗ್ ಹತ್ತಿ ನಿನಗ್ ಸೆಪ್ಟಿಕ್ ಗಿಪ್ಟಿಕ್ ಆಗಿತ್ತ ನನಗೆ ಅಂಜಿಕೆ. ನಿನ್ನ ಹತ್ರ ಇಲ್ಲನ? ನಿನ್ನ ಹತ್ರ ಇಲ್ಲ ಎಲ್ಲ ಇಂಜೆಕ್ಷನ್ ಅದನ್ನ ಸುಚಾರ ಮಾಡಕ್ ಕರಿತೀವಿ ಅಂತ ಕೇಳಿದೆ. ಅದೆಲ್ಲ ಹೋಲ್ಬಿಡ ರೀ, ನಮ್ಮ ಹೊಲ ನಿಮ್ಗೆ ಕೊಡ್ಬೇಕಂತ ಮಾಡಿದ್ದೆ. ಆದ್ರೆ ನಮ್ಮ ಹೊಲದ ತುಂಬ ಕರ್ರಕ್ಕೆ ಹುಲ್ಲು ಬೆಳೆದ ಜೂತು ಬಿದ್ಬಿಟ್ಟ. ನೀ ಅದನ್ನ ಯಾಕೆ ಕಾಳಜಿ ಮಾಡ್ತೀಯ ನನ್ನ ಮದರಂಗಿ? ನಾವು ಒಂದು ಸಲ ಗಳೆ ಹೂಡಿ ಅವನವನು ಬೀಜ ಬಿತ್ತೀನಂದ್ರ, ನಾವೊಂದು ಗಳೆ ಹೂಡಿ ನೆಗಲ ಹೊಡ್ಯಾಕತ್ತೀನಂದ್ರ ನನ್ನ ಹೊರತಕ್ಕ ಅವನವನು ಎಂತ ಕರಿಕಿದ್ರು ಚಟ್ ಚಟ್ ಅಂತ ಕಿತ್ತು ಹೋಗ್ಬಿಡ್ತತ್ತ. ಹೌದು, ಮನೆ ಒಬ್ಬಳಪ್ಪ ಮಾದೇವಪ್ಪ ನಾಯಿ ಹೇಳಿದ್ದ ನಿಂದು ಅದು ಆರ್ದೈತಂತ. ಏನಂತ ನೆಟ್ಟಿಗೂ ಭಾಳ ಭಾಳ ಚಂದ ಐತಂತ. ಮಿರ್ರಿ 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 ಮೆನ್ಸತ್ತಂತ ಹೇಳಕತ್ತಿದ್ದ. ಆ ತೆಕ್ಕಿನಾರು ಶಿವಪ್ಪ ನಮ್ದು ಮುಂಜ ಯಾವಾಗ ನೋಡಿದ್ದ? ಮೊನ್ನೆ ಕುಂಬಾರ ಮಾದೇವಪ್ಪನ ಕುಲ್ಮೆ ಕುಂತಿದ್ದೆ ಅಂತಲ್ಲ, ಹಿಂಗ ಅವಾಗ ಬಗ್ಗೆ ನೋಡ್ಯಾನ. ಯವ್ವ ನಾ ಬೇರೆ ತಿಳ್ಕೊಂಡಲ್ಲೋ ಮಾರಾಯ. ಅವನು ನಾನು ಇದು ಪಾದಾಗ ಏನ್ರ ನೋಡ್ಯಾನ ಏನೋ ತಿಳ್ಕೊಂಡೆ. ಅಲ್ಲಿ ಬಿಡ ಮದ್ರಂಗಿ ಮತ್ತ ಕುದುರೆ ಮೇವ್ ಹಾಕಿ ಒಟ್ಟು ಇಬ್ರು ಕೂಡ ಹೋಗಿ ಎಲ್ಲಿಗೆ? ಮಠದಾಗ ಒಂದು ಕುದುರೆ ಕಟ್ಟ್ಯಾರ ಅಲ್ಲಿ. ಅದೆಲ್ಲ ಬೇಡ, ಈ ಮತ್ತೆ ಏನ್ ಮಾಡ್ಬೇಕಂತ ಹೇಳೋದಲ್ಲ. ಹೆಂಗಾರ ಮಾಡ ಒಟ್ಟ ಮತ್ತೇನಿಲ್ಲ ಮದ್ರಂಗಿ, ಮೊದಲು ನೀನು ರೊಕ್ಕದಂಗ ಹೊಲ ಇಡಿ, ಆಮೇಲೆ ಆ ಹೊಲದ ಕಾಳಜಿ ನನಗ್ ಬಿಡ. ಒಟ್ಟ ನೀ ಮಾಡ್ತಿ ಅಂದಂಗಾತು. ಪಕ್ಕ ಮಾಡ್ತೀನಿ ಅಂತೇಳಿ ಮತ್ತೆ ಆಮೇಲೆ ಅರ್ಧಮರ್ಧ ಮಾಡಿ ಬೀಜ ಬಿತ್ತಿ ಬೆಳಿ ಬರ್ಲಾರಂಗಾಗಿ ಒಣಗಿ ಸೆಕ್ ಹಿಡಿದು ಸೆಟ್ದಿತ್ತಂತ ಅದಕ್ಕೆ ಸೆಟ್ ಯಾಕೆ ಬಿಡ್ಲಿ? ಬೀಜ ಬಿತ್ತಾಕ ನೀ ಭೂಮಿ ಕೊಟ್ಟಿ ಅಂದ್ರ ಅವನವನ ಬೀಜ ಬಿತ್ತಿದ್ದು ಊರಾನ್ ಮಂದಿ ನೋಡಿದ್ರ ಅವನು ಹಿಂಗೆ ಯಾವ ಬಿತ್ತಾನ ಹೇಳ್ಬೇಕ, ಆ ತರ ಬಿತ್ತನ. ನಾವು ಒಮ್ಮೆ ಬಿತ್ತಿದ್ರ ಅವನವನು ಹುಸಿನ ಹೋಗಂಗಿಲ್ಲ. ಬೇಕಂದ್ರ ನಮ್ಮ ಪ್ರಕಾಶ್ ಮುತಾಲಿಕ್ ದೇಸಾಯಿ ಅವ್ರು ನಮ್ಮ ಮಾಲಕರನ್ನ ಹೋಗಿ ಕೇಳ. ಅವನವನ ಮುತ್ತು ನೀ ಬಿಚ್ಚಿದ ಬೀಜ 100% ಫಿಕ್ಸ್. ನಾನು ನೋಡಿದ್ದೆ ಎಷ್ಟು ದಿನ ಬರೀ ಜೋಳ ಬೀಜ ನೋಡಿದ್ದೆ. ಇವಂದು ಏನು ಮನಿ ಬೀಜ ಅಷ್ಟು ರಾಂಗ್ ಐತೆ ಅಂತ ನನಗೆ ಗೊತ್ತಿದ್ದಿಲ್ಲ. ಇದು ಹೈಬ್ರಿಡ್ ಬೀಜ ಅಲ್ಲ, ಜವಾರಿ ಬೀಜ. ಮತ್ತೆ ಇಟ್ಟಿತ್ಲ ಮಿಕ್ಸೆಡ್ ಬರಕತ್ತಾವಂತಲ್ಲ. ಏನೂ ಇಲ್ಲ, ಅದ್ ನೀ ತಲೆಯಾಗ ಹಾಕೋಬೇಡ. ಓಲಿ ನಿಂದು ಜವಾರಿ ಯಾವುದಲ್ಲ ಏರ್ ಫಿಕ್ಸ್ ನೋಡಿ ಪಕ್ಕ